1,00,000 ಇದ್ದರೆ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಕಲಿತು ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದು ಅಂಗಡಿ ಸ್ಟಾರ್ಟ್ ಮಾಡ್ಬೋದು. ಬೇರೆಯವ್ರು ನಂಬ್ಕೊಂಡು ಫುಡ್ ಲೈನ್ ಬರೋದು ವೇಸ್ಟು. ಫುಡ್ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ಚೆನ್ನಾಗಿದೆ ಮತ್ತು ತೃಪ್ತಿ ಇದೆ. ಈಗ 23 ವರ್ಷಗಳ ಹಿಂದೆ ಇಲ್ಲಿ ನೀವು ಶುರು ಮಾಡಿದ್ರಿ ಅಂತ ಹೇಳಿದ್ರಿ ರವಿ ಗೋಬಿ ಸೆಂಟರನ್ನು. ಹಾಗಿದ್ರೆ ನಿಮಗೆ ಬೇರೆ ಕಡೆ ಅಂಗಡಿ ಏನಾದರೂ ಎಕ್ಸ್ಟೆನ್ಷನ್ ಮಾಡಿದ್ದೀರಾ ಏನು ಎತ್ತ ಅಂತ? ಹೌದು ಸರ್, ಖಂಡಿತ ಮಾಡಿದ್ದೀವಿ. ಅಂದರೆ ಜನರು ಒತ್ತಾದ ಮೇರೆಗೆ ಮಾಡಿದ್ದೀವಿ ಈಗ ಇರೋದಲ್ಲ. ಯಾಕಂದರೆ ಕೆಲವರು ಏನಾಗ್ತಾಯಿತ್ತು, ಇಲ್ಲಿ ಬರೋರು ರಶ್ ಆಗಿಬಿಡ್ತಾಯಿತ್ತು, ವಾಪಸ್ ಹೋಗ್ಬಿಡ್ತಾಯಿದ್ರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇವಾಗ ಇದಾದಮೇಲೆ ಇಲ್ಲೂ ಮಾಡ್ತಾಯಿದ್ವಿ. ಮತ್ತು SLV ಹೋಟೆಲ್ ಅಂತಿದೆ ಮೇಲ್ಗಡೆ ಪಾರ್ಕ್ ಹತ್ರ. ಆ SLV ಹೋಟೆಲ್ ಹತ್ರ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಅದೊಂದು 5 ತಿಂಗಳಾಯಿತು. ಇವಾಗ ಇಲ್ಲಿ ಎದುರುಗಡೆನೇ ಸ್ಟಾರ್ಟ್ ಮಾಡಿದ್ವಿ. ಆರೋ ಮಾರ್ಕ್ ಹಾಕಿದ್ದೀವಿ ನೋಡಿ, ಎದುರುಗಡೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇಲ್ಲಿ ಸ್ವಲ್ಪ ಜಾಗದ ಪ್ರಾಬ್ಲಮ್ ಆಯಿತು, ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇತ್ತು. ಹಂಗಾಗಿ ನಾವು ಸದ್ಯಕ್ಕೆ ಅಲ್ಲಿ ಅಂಗಡಿಗೆ ಮಾಡಿದ್ವಿ. ಅಂದರೆ ಮೊದಲಿಂದ ನಾವು ಪ್ಲಾನಿಂಗ್ ಇತ್ತು ಇದಕ್ಕೆ ಮಾಡೋಕ್ಕೆ ಅಂತ, ಸಿಟ್ಟಿಂಗ್ ಮಾಡೋಣ ಅಂತ. ಅಲ್ಲಿ ಸ್ವಲ್ಪ ಜನಕ್ಕೆ ಕೂತ್ಕೊಳ್ಳೋಕ್ಕೆ ಮಾಡಿ ಒಳಗಡೆ ಕಿಚನ್ ಮಾಡಿ ಮತ್ತು ಹೊರಗಡೆ ಕೌಂಟ್ರ್ ಮಾಡಿದ್ದೀವಿ. ಸೊ ಇಲ್ಲೂ ಸ್ಟಾರ್ಟ್ ಆಗುತ್ತೆ ಸರ್ ಆದಷ್ಟು ಬೇಗ. ಇಲ್ಲಿ ಮತ್ತು ಅಲ್ಲೂ ಮಾಡಿದ್ದೀವಿ. ಅಲ್ಲಿ ನಡ್ರಿ ಸರ್, ಅಲ್ಲಿ ಅಂಗಡಿ ಹತ್ರ ಹೋಗ್ಬಿಟ್ಟು ಮಾತಾಡ್ಕೊಂಡು ತೋರಿಸಿ ನಡ್ರಿ ಆ ಅಂಗಡಿನ ಮಾತಾಡ್ಕೊಂಡು. ಬನಶಂಕರಿ ಸೆಕೆಂಡ್ ಸ್ಟೇಜ್ ಆಗುತ್ತೆ. ಹೌದು, ಬನಶಂಕರಿ ಸೆಕೆಂಡ್ ಸ್ಟೇಜ್. ಇದೇ ಇರೋದಲ್ಲ 3 ಅಂಗಡಿ ಇದೆ. ಇದೊಂದು, ಅದೊಂದು ಅಲ್ಲೇ ಎದುರುಗಡೆ ಒಂದು, ಅಂದರೆ ನಮ್ಮ ಅಂಗಡಿ ಎದುರುಗಡೆನೆ. ಆಮೇಲೆ ನೆಕ್ಸ್ಟು ಇದ್ರ ಹತ್ರ SLV ಪಾರ್ಕ್ ಹತ್ರ ಒಂದಿದೆ. ಅದು ಇವಾಗ ಹೊಸದಾಗಿ RR ಲೇಔಟ್ RR ನಗರಲ್ಲಿ ಒಂದು ಮಾಡಿದ್ದೀವಿ. RR ನಗರಲ್ಲಿ ನಮ್ಮ ಅಕ್ಕನ ಮನೆಗೆ ಸೇಮ್ ಗಾಡಿನಲ್ಲಿ ಮಾಡಿದ್ದೀವಿ. ಸೊ ಅಲ್ಲಿ ಅಂಗಡಿ ಹುಡುಕ್ತಾ ಇದ್ದೀವಿ, ಆದಷ್ಟು ಬೇಗ ಅಲ್ಲೂ ಮಾಡಬೇಕು ಅಂತ ಇದೆ. ಬೇರೆ ಬೇರೆ ಕಡೆಲ್ಲ ಮಾಡಬೇಕು ಅನ್ನೋ ಥರ ಇದೆ. ಹಂಗಾಗಿ ಆದಷ್ಟು ಬೇಗ ಮಾಡ್ತೀನಿ. ಸದ್ಯಕ್ಕೆ ಇನ್ನೊಂದು ಅಂಗಡಿ ಇದೆ, ಇಲ್ಲಿ ತೋರಿಸ್ತೀನಿ ನಡ್ರಿ ಸರ್, ಹೋಗಿ ಬರೋಣ. ಖಂಡಿತ ನಿಮ್ಮ ಮುಂದಿನ ಸಕ್ಸಸ್ ಕೂಡ ಅದ್ರ ಬಗ್ಗೆ ನಾವು ಸಾಕಷ್ಟು ಕಥೆಗಳನ್ನ ಇನ್ನೂ ಕೇಳೋಣ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು. ಸರ್ ನಮ್ಮ ಅಂಗಡಿ ಇದು 2ನೇ ಅಂಗಡಿ. ಅಂದರೆ ಫಸ್ಟ್ ಅಂಗಡಿ ಅಲ್ಲಿ ಶುರು ಮಾಡಿದೆ. ಇವಾಗ ರೀಸೆಂಟಾಗಿ ಒಂದು 3 ಮಂತ್ಸ್ ಆಯಿತು ಇದು ಈ ಅಂಗಡಿ ಶುರುವಾಗಿ. ಕೂತ್ಕೊಳ್ಳಿ ಸರ್. ವೀಕ್ಷಕರೇ, ಇಷ್ಟು ಹೊತ್ತು ನಾವು ಗೋಬಿ ರವಿಯವರು ಹೇಗೆ 23 ವರ್ಷಗಳ ಹಿಂದೆ ಬೆಂಗಳೂರಿನ ಬನಶಂಕರಿ 2ನೇ ಹಂತದಲ್ಲಿರುವ BDA ಕಾಂಪ್ಲೆಕ್ಸ್ ಬಳಿ ಒಂದು ಸಣ್ಣ ರಿಕ್ಷಾ ಗಾಡಿಯನ್ನು ತೆಗೆದುಕೊಂಡು ಅಲ್ಲಿ ಹೇಗೆ ಗೋಬಿ ಬಿಸ್ನೆಸ್ಸನ್ನು ಮಾಡಿದ್ರು ಅಂತ ನಾವು ನೋಡಿದ್ದೀವಿ. ಸ್ವತಃ ಗೋಬಿ ಗಾಡಿನೂ ಕೂಡ ನಾವು ನೋಡಿದ್ದೀವಿ. ಇವಾಗ ನಾವು ಅವರ ಅಂಗಡಿ ಮುಂದೆ ಇದ್ದೀವಿ. ಹಾಗಾದರೆ ನಾವು ರವಿ ಗೋಬಿಯವರೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ರವಿ ಸರ್, ನಮಸ್ಕಾರ ಸರ್. ಅಂದಹಾಗೆ ಲಾಸ್ಟ್ 23 ವರ್ಷಗಳಿಂದ ತಾವು ಬೆಳೆದು ಬಂದ ಕಥೆಯನ್ನು ಹೇಳಿದಿರಿ. ಈಗ ನೀವು ತಿಂಗಳಿಗೆ 3 ಲಕ್ಷಕ್ಕೆ ರೂಪಾಯಿಗೂ ಹೆಚ್ಚು ಆದಾಯವನ್ನು ಕೂಡ ಗಳಿಸ್ತಾ ಇದ್ದೀರಿ, ಸಕ್ಸಸ್ಫುಲ್ ಆಗಿದ್ದೀರಿ. ಈ ಬಿಸ್ನೆಸ್ನ ಮಾಡೆಲ್ ಮತ್ತು ಸಕ್ಸಸ್ ಏನು ಅಂತ ಹೇಳ್ತೀರಾ ಅಂತ? ನಾನು ಈ ಅಂಗಡಿಲಿ ಕೂತಿದ್ದೀನಿ ಅಂದರೆ ನನಗೆ ಅದು ಒಂಥರ ಸಮಾಧಾನ ಅನ್ನಿಸ್ತಾ ಇದೆ, ಒಂಥರ ಸಕ್ಸಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ನಾವು ಯಾವ ಲೆವೆಲಲ್ಲಿ ಇದ್ದಿದ್ದು ಅಂತಂದರೆ, ನಾವು ಊರಲ್ಲಿದ್ದಾಗ ಬೆಳಗ್ಗೆ ಎದ್ದು, ಅಂದರೆ ಊರಲ್ಲೆಲ್ಲ ತುಂಬ ಬಡತನ ಬಿಡಿ ಅವಾಗೆಲ್ಲ. ಬೆಳಗ್ಗೆ ಎದ್ದು ಹೊಲ ಹೊತ್ಬಿಟ್ಟು ಸ್ಕೂಲ್ಗೆ ಹೋಗು, ಸ್ಕೂಲಿಂದ ಬಂದು ಮರಗಳು ನೆಟ್ಟಿದ್ವಿ. ಅಂದರೆ ಮರ ನೆಡೋ ಹ್ಯಾಬಿಟ್ ಹೆಂಗೆ ಅಂತಂದರೆ, ಸ್ಕೂಲಲ್ಲಿ ಹೇಳಿದರು ಒಂದು ಮರ ಕಡಿದ್ರೆ ಒಂದು 7 ಮರ ನೆಡಬೇಕು, ಅದರಿಂದ ಮರಗಳಿಲ್ಲ ಅಂತಂದರೆ ಮಳೆ ಬರೋಲ್ಲ, ಆ ಥರ ಮರ ನೆಡಬೇಕು, ಮರ ನೆಟ್ಟರೆ ಗಾಳಿನ ತಡೆದು ಮಳೆ ಬರುತ್ತೆ ಅಂತೇಳಿ ನಮಗೆ ಪಾಠ ಮಾಡಿದರು. ಅದೇ ಸಮಯದಲ್ಲಿ ನಮ್ಮ ಮನೇಲಿ ಒಂದು ಮರ ಕಡ್ದು ಹಾಕಿದ್ರು. ಅದನ್ನು ಅವಾಗ ಅವತ್ತು ಹೇಳಿದ್ದಕ್ಕೂ ಅದು ಇದು ಮಾಡಿದ್ದಕ್ಕೂ ಮ್ಯಾಚ್ ಆಯಿತು. ಅವಾಗ ಏನಂದರೆ ನಾವೊಂದಷ್ಟು ಮರ ನೆಡೋಣ ಅಂತ ಹೇಳ್ಬಿಟ್ಟು ನಮ್ಮ ಊರಲ್ಲಿ ಒಂದು 60-70 ಮರ ನೆಟ್ಟಿದ್ದೀನಿ. ಆ ಊರಲ್ಲಿ ಸಂಜೆ ನೀರು ಇಟ್ಕೊಂಡು ಅಷ್ಟೇ ನನ್ನ ಜೀವನ ಆಗಿತ್ತು. ನಾನು ಈ ಮಟ್ಟಕ್ಕೆಲ್ಲ ಬೆಳಿತೀನಿ ಅಂತ ನಾನು ಕನಸಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ. ಅದಾದಮೇಲೆ ಏನಾಯಿತು, ಒಂದ್ಸಲ ನಮ್ಮ ಅಣ್ಣ ಊರಲ್ಲಿ ಒಂದು ಹೊಸ ಸೈಕಲ್ ಇದೆ. ಊರಲ್ಲಿ ನಾವು ಇಬ್ಬರು ಇದ್ದೀವಿ, ಅಣ್ಣ ಇನ್ನೊಬ್ಬರು ಇಲ್ಲಿದ್ದಾರೆ. ಅವರು ಒಂದು ಹೊಸ ಸೈಕಲ್ ತೊಗೊಂಡಿದ್ರು. ಯಾರೇ ಹೊಸದು ಗಾಡಿ ಅಂತಂದರೆ ಯಾರಿಗೂ ಕೊಡೋಕ್ಕೆ ಒಂದು ಇದಾಗಲ್ಲ, ಹಾಗಾಗಿ ಅವ್ರು ಕೊಡ್ತಿರ್ಲಿಲ್ಲ. ನಾನೊಂದು ದಿವಸ ತೊಗೊಂಡು ಹೋಗ್ಬಿಟ್ಟೆ. ಅವತ್ತು ನಮ್ಮ ಅಣ್ಣ ಒಂಥರ ಆಟಾಗಿ ಮಾತಾಡ್ಬಿಟ್ರು, ನೀನು ಸೈಕಲೆಲ್ಲ ಮುಟ್ಬೇಡ ಹಂಗೆ ಅಂತ. ನಾನು ಅವ್ರ ಮೇಲೆ ಚಾಲೆಂಜ್ ಮಾಡಿದೆ, ನಾನು ತಗೊಂಡು ತೋರಿಸ್ತೀನಿ, ನಾನು ಒಂದು ಹೊಸ ಸೈಕಲ್ ತೊಗೊತೀನಿ ಹಂಗೆ ಅಂತೇಳಿ ಚಾಲೆಂಜ್ ಮಾಡಿದೆ ಮನಸ್ಸಲ್ಲಿ. ಅವಾಗ ಚಾಲೆಂಜ್ ಬಂತು. ಅದಾದಮೇಲೆ ನಾವು ಅದೇ ಟೈಮಲ್ಲಿ ಸ್ಕೂಲ್ ರಜೆ ಇತ್ತು. ಆ ರಜದಲ್ಲಿ ನಾನು ಇಲ್ಲಿ ಬರೋಕ್ಕೆ ಅಂತೇಳಿ ಇದು ಮಾಡಿದ್ದು. ಆ ಮೂಮೆಂಟ್ಸಲ್ಲಿ ಅವಾಗೆಲ್ಲ ಹೆಂಗೆ ಅಂತಂದರೆ, ನಾವು ಊರಲ್ಲಿ ಈಗ ಹಬ್ಬ ಹರಿದಿನಗಳಲ್ಲಿ ಅಷ್ಟೇ ಅನ್ನ ಊಟ ಮಾಡ್ತಾಯಿದ್ದು. ಇಲ್ಲ ಯಾರಾದ್ರೂ ನಂಟರು ಬಂದರೆ ಅಷ್ಟೇ ಸೊಸೈಟಿ ಹಾಕಿಲ್ಲ ಅನ್ನ ಕೊಡೋರು, ಆ ಥರ ಊಟ ಮಾಡೋ ಅಷ್ಟು ಬಡತನದಲ್ಲಿ ನಾವು ಬೆಳೆದಿದ್ದು. ಆ ಥರ ಇದ್ದವನು ಇವತ್ತು ಈ ಲೆವೆಲ್ಗೆ ಬರ್ತೀನಿ ಅಂತ ನಾನು ಕನಸು ಕಂಡಿರಲಿಲ್ಲ. ದೇವರು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾನೆ ಅಂತಂದರೆ, ಆದರೆ ಶ್ರಮ ಇರಬೇಕು, ಜನರ ಆಶೀರ್ವಾದ ಇರಬೇಕು, ಮತ್ತು ದೇವರ ಆಶೀರ್ವಾದ ಇರಬೇಕು, ತಂದೆ ತಾಯಿ ಆಶೀರ್ವಾದ ಇರಬೇಕು, ಅದ್ರ ಜೊತೆಗೆ ನಮ್ಮ ಶ್ರಮ ಇರಬೇಕು. ಶ್ರಮ ಇತ್ತು ಅಂತಂದರೆ
ಇವತ್ತು ಈ ಲೆವೆಲಿಗೆ ಬರೋಕ್ಕೆ ಕಾರಣ ಆಗುತ್ತೆ. ಸೊ ಇವತ್ತಿಗೂ ನಾವೇನು ಹೇಳಿದ್ದೀವಿ, ಈಗ ಬಂದ್ವಿ, ಇವಾಗ 2-3 ಅಂಗಡಿ ಮಾಡಿದ್ದೀವಿ. 2-3 ಅಂಗಡಿ ಮಾಡಿದ ತಕ್ಷಣಕ್ಕೆ ಹುಡುಗರನ್ನ ಇಟ್ಬಿಟ್ಟು ನಾವು ಆರಾಮಾಗಿರ್ಬೋದು ಅಂತಂದರೆ ಹಂಗೆಲ್ಲ ಆರಾಮಾಗಿದ್ದರೆ ಮೈನಸ್ ಆಗೋಗುತ್ತೆ ಬಿಸ್ನೆಸ್ಸು. ನಾವು ಯಾವತ್ತೇ ನಾವೇನು ದಿನ ಒಂದೊಂದು ಮೆಟ್ಲು ಹತ್ತುತ್ತಾ ಇದ್ದೀವಿ, ದಿನ ಒಂದೊಂದು ಮೆಟ್ಲು ಅದು ಎತ್ತಕ್ಕೆ ಅದಷ್ಟೇ. ನಾವು ಯಾವಾಗ ಎಲ್ಲಿಗೆ ನಿಂತ್ಕೊಂತೀವಿ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಸೊ ಹಂಗೆ ಇವತ್ತಿನವರೆಗೂ ಸ್ಟೆಪ್ ಬೈ ಸ್ಟೆಪ್ಪು ಕೆಲಸ ಮಾಡ್ತಾನೆ ಹೋಗ್ತಾಯಿದ್ದೀನಿ, ಏರ್ತಾನೆ ಇದ್ದೀವಿ. ಹಂಗೆ ಯಾವತ್ತೇ ಅಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡಲಿ, ಬಿಸ್ನೆಸ್ ಏನು ಸ್ಟಾರ್ಟ್ ಮಾಡ್ತಾರೋ ಆ ಡೇ ಒನ್ನಿಂದನೂ ಒಂದೊಂದು ಮೆಟ್ಲಲ್ಲೇ ಹತ್ತುತ್ತಾ ಹೋಗ್ಬೇಕು. ಅವತ್ತಿನ ಇದಕ್ಕೆ ಮಾಡ್ತಾನೆ ಇರಬೇಕು, ಒಂದೊಂದು ಹೊಸ ಥರ ಏನಾದ್ರು ಒಂದು ಮಾಡ್ತಾ ಇರಬೇಕು. ಅವಾಗಲೇ ಬಿಸ್ನೆಸ್ಸಲ್ಲಿ ಮುಂದುವರೆಯೋಕ್ಕೆ ಸಾಧ್ಯ ಆಗೋದು. ಸೊ ಹಂಗೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂದರೆ ತುಂಬ ಖುಷಿ ಆಗ್ತಿದೆ. ಹಂಗೆ ಸರ್, ಈಗ ನೀವು ಹೇಳಿದ್ರಿ ನಿಮ್ಮ ಸಕ್ಸಸ್ ಸ್ಟೋರಿನ. ಹೀಗಾದರೆ ಈಗ ಒಬ್ಬ ಹುಡುಗ ಅಥವಾ ಹುಡುಗಿ ಯಾರಾದರೂ ಉತ್ಸಾಹಿ ಯುವಕರು ಒಂದು ಹೊಸ ಬಿಸ್ನೆಸ್ ಮಾಡಬೇಕು, ನಿಮ್ಮ ಹಾಗೆ ಗೋಬಿ ಮಂಚೂರಿ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ನೀವು ಕೊಡುವಂಥ ಸಜೆಷನ್ ಏನು? ಎಷ್ಟು ಬಂಡವಾಳ ಬೇಕಾಗುತ್ತೆ, ಎಷ್ಟು ಇನ್ಕಮ್ ಅವ್ರು ಗಳಿಸ್ಬೋದು ಅಂತ? ಓಕೆ ಸರ್, ಇದು ಏನಂದರೆ ನಾವು ಏನೋ ಒಂದು ಬೆಳಿಬೇಕು ಅನ್ನೋ ಥರ ಇದ್ದರೆ ಒಂದು 2 ಥರ. ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡದಾಗಿ ಬೆಳಿಬೋದು. ನಮ್ಮ ಹತ್ರ ಏನೂ ಇನ್ವೆಸ್ಟ್ಮೆಂಟ್ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲವೇ ಇಲ್ಲ ಅಂತಂದರೆ ಸಾಧಾರಣಗೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ಸುಮಾರಾಗಿ ಈಗ ನಾವು ಇವಾಗೇನೋ ಗೊತ್ತೇ ಇಲ್ಲ ಅಂದರೆ, ಇವಾಗ ನೋಡಿ ಕೆಲವರು ಬರ್ತಾರೆ, ಕೆಲವು ಬಂದಾಗ ನಾವು ಮಾಡಬೇಕು ಅಂತಿದ್ದೀವಿ ಅಂತಾರೆ, ಅವ್ರಿಗೇನೂ ಗೊತ್ತಿಲ್ಲ. ಸೊ ಅವ್ರಿಗೇನು ಗೊತ್ತಿಲ್ಲದೇ ಏನೂ ಮಾಡೋಕ್ಕಾಗಲ್ಲ. ಫಸ್ಟ್ ಏನು ಮಾಡಬೇಕು, ಎಲ್ಲಾರ ಒಂದು ಕಡೆ ಕೆಲ್ಸಕ್ಕೆ ಹೋಗಬೇಕು. ಕೆಲ್ಸಕ್ಕೆ ಹೋಗಿ ಕೆಲಸ ಕಲ್ತ್ಕೋಬೇಕು. ಆಮೇಲೆ ಕೆಲಸ ಕಲ್ತ್ಕೊಂಡು ಅವ್ರಿಗೆ ಕಾನ್ಫಿಡೆಂಟಾಗಿ ನಾನು ಚೆನ್ನಾಗಿ ಮಾಡ್ತೀನಿ ಅಂದಮೇಲೆ ಅವರು ಆವಾಗ ಏನಾದರೂ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು. ಇಲ್ಲ ಸಣ್ಣ ಅಂಗಡಿ ಶುರು ಮಾಡಬೇಕು. ಇಲ್ಲ ನಾನೇನಂದರೆ ನನಗೆ ಆವಾಗ ಶಕ್ತಿ ಇರಲಿಲ್ಲ, ನಮ್ಮ ಅಣ್ಣವರೆಲ್ಲ ಇದು ಮಾಡ್ತಾಯಿದ್ರು, ನಾವು ಸಣ್ಣದ ಗಾಡಿ ಇಟ್ಕೊಂಡಿದ್ವಿ, ಅದರಿಂದ ಮಾಡಿದ್ವಿ. ಈಗ ನನ್ನ ಸಜೆಷನ್ ಏನಂದರೆ, ಇವಾಗ ನಾವು ಏನಾದರೂ ಇವಾಗಿನ ಹುಡುಗರುಗಳಿಗೆ ಅಥವಾ ಇವಾಗಿನ ಜನಕ್ಕೆ ಹೇಳೋದೇನೆಂದರೆ, ನಾವು ಯಾವುದೇ ಬಿಸ್ನೆಸ್ ಮಾಡಿದ್ರೂ ಸಕ್ಸಸ್ ಆಗ್ಬೋದು, ಅದು ಬೇರೆ ಆಯಿತಾ. ಇವತ್ತು ನನ್ನ ಲೈನಲ್ಲಿ ಹೇಳೋದಾದರೆ, ನಾವು ಈಗ ಹೋಟ್ಲು ಲೈನು ಅಥವಾ ನಮ್ಮ ಫುಡ್ ಲೈನಲ್ಲಿ ಹೇಳೋದಾದರೆ, ಫಸ್ಟು ಕೆಲಸ ಕಲಿಬೇಕು. ಕೆಲಸ ಕಲಿತು ಅವರೇ ಮಾಡೋಕ್ಕೆ ರೆಡಿ ಇರಬೇಕು. ಅವರೇ ಮಾಡೋಕ್ಕೆ ರೆಡಿ ಇದ್ದರೆ ಅವಾಗ ಇನ್ನೊಬ್ರು ಸಪೋರ್ಟಿಂಗಾಗಿ ತೊಗೊಂಡು ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು. ಜನರು ಒಳ್ಳೆ ಅಭಿಪ್ರಾಯ ಹೇಳ್ತಾರಲ್ಲ, ಚೆನ್ನಾಗಿದೆ ಅಂತ ಹೇಳ್ತಾರಲ್ವ, ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರಿಗೆ ತಿಳ್ಕೊಬೇಕು, ಕರೆಕ್ಟಾಗಿದೆಯಾ ಏನಾಯ್ತು ಅಂತ ತಿಳ್ಕೊಬೇಕು. ಕರೆಕ್ಟಾಗಿ ಆವಾಗ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಎಲ್ಲರೂ ಇವಾಗ ಒಂದು ಅಂಗಡಿ ಓಪನ್ ಮಾಡೋದಾಗಿರ್ಬೋದು ಅಥವಾ ಗಾಡಿ ಓಪನ್ ಮಾಡೋದಾಗಿರ್ಬೋದು, ಶ್ರದ್ಧೆಯಿಂದ ಓನರೇ ನಿಂತ್ಕೋಬೇಕು. ಮೈನು ಓನರ್ ನಿಂತ್ಕೊಂಡು ಕರೆಕ್ಟಾಗಿ ಮಾಡೋ ಥರ ಆದರೆ ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಅಥವಾ ಯಾರಾದರೂ ಒಬ್ಬರು ಚೆನ್ನಾಗಿ ಗೊತ್ತಿರೋರು ಕಸ್ಟಮರ್, ಇವಾಗ ಕುಕ್ ಇರ್ತಾರೆ ಅಂತ ಇಟ್ಕೊಳ್ಳಿ, ಒಳ್ಳೆ ಕುಕ್ ಇತ್ತು ಅಂತಂದರೆ ಅವರು ನಿಮಗೆ ಚೆನ್ನಾಗಿ ಸಾಥ್ ಕೊಡ್ತಾರೆ, ಸೆಂಟ್ರಲ್ ಬಿಟ್ಟೋಗಲ್ಲ ಅನ್ನೋ ಥರ ಇತ್ತು ಅಂತಂದರೆ ಅವ್ರನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಅವ್ರನ್ನ ನಂಬ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಅವರಿಂದ ಕಲ್ತ್ಕೋಬೇಕು. ನಾವು ಕಲಿತಾ ಹೋಗಬೇಕು. ಅವ್ರೇನೋ ಬಂದು ಕರ್ಸ್ಕೊಂಡಿದ್ದೀವಿ ಅಂತಂದರೆ ಅವ್ರು ಹೆಂಗೆ ಮಾಡ್ತಾರೆ ಏನು ಅಂತ ನೋಡ್ಕೊಂಡು ಆಟೋಮೆಟಿಕ್ಲಿ ಅವ್ರು ಬೈ ಚಾನ್ಸ್ ಇಲ್ಲ ಅಂದರೂ ನಾವು ಮಾಡೋ ಥರ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಬಿಸ್ನೆಸ್ ಮಾಡ್ಬೋದು. ಸರ್, ಈಗ ಕಲ್ತ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಒಂದು ಪ್ರಶ್ನೆ, ಆಮೇಲೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ? ಸರ್, ಕಲ್ತ್ಕೊಳ್ಳೋದಕ್ಕೇನು ತುಂಬ ಏನು ಬೇಕಾಗಲ್ಲ. ಒಬ್ಬ ಮನುಷ್ಯನಿಗೆ ಅವ್ನ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಾರದಲ್ಲಿ ಕಲ್ತ್ಕೋಬೋದು, ಇಲ್ಲ ಒಂದು ದಿನದಲ್ಲಿ ಕಲ್ತ್ಕೋಬೋದು, ಅಥವಾ ಒಂದು ವಾರ ನೀಟಾಗೆಲ್ಲ ಕಲ್ತ್ಕೊಂಡ್ರೆ ಸಾಕು. ಸ್ಟಾರ್ಟಿಂಗು ನಮ್ಮ ಬಿಸ್ನೆಸ್ ಮಾಡೋದಾದರೆ ನಮ್ಮದು ಫುಡ್ ಬಿಸ್ನೆಸ್ಸು, ಈಗ ಊಟ ಟಿಫನ್ ಗಾಡಿ ಹಾಕೋದಾಗಿರ್ಬೋದು, ಅಥವಾ ಗೋಬಿ ಮಂಚೂರಿಯನ್ ಗಾಡಿ ಹಾಕೋದಾಗಿರ್ಬೋದು, ಇಲ್ಲ ಪಾನಿಪುರಿ ಗಾಡಿ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾರ ಒಂದು ಗೋಲ್ಗಪ್ಪ ಯಾವ್ದಾರ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದರೆ ಸಣ್ಣದಾಗಿ ಏನಮ್ಮ ಅಂದರೆ ನನಗನ್ಸೋದು 1 ಲಕ್ಷ ಇದ್ದರೆ ಸಾಕು. 1 ಲಕ್ಷ ಇದ್ದರೆ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಮಾಡ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಬಂತು ಅಂತಂದಾಗ ಆವಾಗ ಅವರು ಬೇರೆ ಎಲ್ಲಾರ ಇನ್ವೆಸ್ಟ್ಮೆಂಟ್ ಮಾಡಲಿ, ಅಂಗಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂಗಡಿಗೆ ಇವತ್ತೆಲ್ಲ ಮಾಡಬೇಕು ಅಂತಂದರೆ ಒಂದು 4 ರಿಂದ 5 ಲಕ್ಷ ಬೇಕು ಅಡ್ವಾನ್ಸು. ಮತ್ತು ಸಣ್ಣ ಪುಟ್ಟದ್ದು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು 5 ಲಕ್ಷ ಬೇಕು. ಸಣ್ಣದಾಗಿ ಬಿಸ್ನೆಸ್ ಮಾಡೋಕ್ಕೆ ನಾಳಿದ್ದು ದೊಡ್ಡ ಹೋಟ್ಲು ಮಾಡ್ಬೇಕಾದ್ರೆ ಅದು ಬೇರೆ. ಆ ಥರ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಯಾರೇ ಏನೇ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಫುಡ್ ಬಿಸ್ನೆಸ್ಸಲ್ಲಿ ಅವರು ಕಲಿತು ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದು ಅಂಗಡಿ ಸ್ಟಾರ್ಟ್ ಮಾಡಬೇಕು. ಆಟೋಮೆಟಿಕ್ಲಿ ಸಕ್ಸಸ್ ಆಗ್ಬೋದು. ಆಮೇಲೆ ಏನಂದರೆ, ಇದು ನಾವು ಹುಡುಗರು ಇಟ್ಕೊಂಡು ಮೈಂಟೈನ್ ಮಾಡ್ತಾಯಿದ್ದೀವಿ, ಹುಡುಗರು ಬಿಟ್ಬಿಟ್ಟು ನಾವೇನೋ ಬೇರೆ ಏನೋ ಕೆಲಸ ಮಾಡೋ ಥರ ಅದೆಲ್ಲ ಆಗೋಲ್ಲ. ಅವರೇ ನಿಂತ್ಕೊಂಡು ಕೆಲಸ ಮಾಡಬೇಕು. ಆಮೇಲೆ ಅವ್ರು ಕೆಲಸ ಮಾಡಬೇಕು. ಈಗ ನಾನು ಬರ್ತೀನಿ ಅಂತ ಇಟ್ಕೊಳ್ಳಿ, ನಾವು ಅಷ್ಟೆಲ್ಲ ಸಂಪಾದನೆ ಮಾಡ್ತಾಯಿದ್ರು ಕೂಡ ನಾನೇ ಬಂದು ಮಾಡೋದು. ಪ್ರತಿಯೊಂದು ನಾನು ಇವತ್ತಿನವರೆಗೂ ಗ್ರೇವಿಯಿಂದ ಹಿಡಿದು ಎಲ್ಲ ನಾನೇ ಮಾಡೋದು. ಹುಡುಗರಿಗೂ ಗೊತ್ತು, ಬೈ ಚಾನ್ಸ್ ನಾನಿಲ್ಲ ಅಂದರೆ ಮಾಡ್ತಾರೆ, ಬಟ್ ಅವ್ರಿಗೆ ಗೊತ್ತಿದೆ ಅಂತೇಳಿ ನಾನು ಬಿಡಲ್ಲ. ನಾನೇ ಬಂದು ಎಲ್ಲ ಮಾಡಿ ರೆಡಿ ಮಾಡಿ ನಾನೇ ನಿಂತ್ಕೊಂಡು ರಾತ್ರಿ ನಾನು ಬೆಳಗ್ಗೆ ಒಂದು 11 ಗಂಟೆಗೆ ಸ್ಟಾರ್ಟ್ ಆದರೆ ಕೆಲಸ, ರಾತ್ರಿ 11 ಗಂಟೆ ನಾನು ಹೊರಗೆ ಹೋಗೋದು. ಅಷ್ಟೆಲ್ಲ ಕಷ್ಟಪಡ್ತೀನಿ ಅನ್ನಂಗಿದ್ರೆ ಮಾತ್ರ ನಾವು ಬಿಸ್ನೆಸ್ ಇಳಿಬೇಕು ಒಂದು. ಆಮೇಲೆ ತುಂಬ ಯಾವಾಗಲೂ ಅಷ್ಟೊಂದು ಕಷ್ಟ ಇರಲ್ಲ. ಯಾಕಂದರೆ ಏನಪ್ಪ, ಬೆಳಗ್ಗೆ 11ರಿಂದ ರಾತ್ರಿ 12 ಗಂಟೆವರೆಗೂ ನಮ್ಮ ಕೈಲಿ ಮಾಡೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಬರುತ್ತೆ.
ಅಂದರೆ ನನ್ನಷ್ಟು ನಮ್ಮದು ಬಿಸ್ನೆಸ್ಗೆ ನಾನು ಅಷ್ಟು ಎಫೆಕ್ಟ್ ಆಗಬೇಕು. ಸೊ ನಿಮಗೆ ನೀವು ಹೊಸ್ದಾಗಿ ಮಾಡೋರ್ಗೆ ಅಷ್ಟೇನೋ ಬೇಕಾಗಲ್ಲ. ಸೊ ಸ್ಟಾರ್ಟಿಂಗ್ ಏನಾದರೂ ಚೆನ್ನಾಗಿ ಮಾಡಬೇಕು, ಜನರಿಗೆ ಜನರಿಗೆ ಚೆನ್ನಾಗಿ ಕೊಡಬೇಕು, ಮತ್ತು ಒಳ್ಳೆ ಜಾಗ ಇರಬೇಕು. ನಾವು ಯಾವುದೇ ಎಲ್ಲೇ ಜಾಗ ಮಾಡಬೇಕಾದ್ರೆ ಪಾರ್ಕಿಂಗ್ ಇರಬೇಕು, ಎಲ್ಲರ ಪಾರ್ಕಿಂಗ್ ಇರೋ ಕಡೆ ಮಾಡಬೇಕು, ಮತ್ತು ಕ್ಲೀನಾಗಿರಬೇಕು, ಧೂಳೆಲ್ಲ ಇರಬಾರ್ದು. ಧೂಳೆಲ್ಲ ಜಾಸ್ತಿ ಗಾಡಿ ಧೂಳೆಲ್ಲ ಬಂದರೆ ಕೆಲವು ಲೈಕ್ ಮಾಡಲ್ಲ. ಸ್ವಲ್ಪ ಕ್ಲೀನಾಗಿರೋ ಕಡೆ ಮಾಡಿಬಿಟ್ಟು ಆಮೇಲೆ ಪಾರ್ಕಿಂಗ್ ಇರೋ ಕಡೆ ಮಾಡಿ, ಮತ್ತು ಜನರು ಸುತ್ತಮುತ್ತ ಯಾವ್ದಾರ ಜನಸಂಖ್ಯೆ ಓಡಾಡೋ ಅಂಥ ಜಾಗ ಆಗಿರಬೇಕು. ಅಂಥ ಜಾಗದಲ್ಲಿ ಮಾಡಿ ಟೇಸ್ಟ್ ಚೆನ್ನಾಗಿ ಕೊಟ್ಟರೆ ಫುಡ್ ಬಿಸ್ನೆಸ್ಸು ಬೆಂಗಳೂರು ಒಳಗಡೆ ನೀವು ಯಾವುದೇ ಮೂಲೆಯಲ್ಲಿ ಮಾಡಿದ್ರೆ ನಡೆಯುತ್ತೆ. ಸೊ ಚೆನ್ನಾಗಿ ಕೊಡಬೇಕು, ಟೇಸ್ಟ್ ಚೆನ್ನಾಗಿರಬೇಕು, ಆಮೇಲೆ ನ್ಯಾಚುರಲಾಗಿ ಮಾಡಬೇಕು. ತುಂಬ ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಮಾಡೋ ಥರ ಆದಾಗ, ಈಗ ಕೆಮಿಕಲ್ ಫುಡ್ಗಳೇ ಬಂದಿದೆ ಅಂತ. ಈಗ ನಾವೊಂದು ರೈಸ್ ಬಾತ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೋ ಒಂದು ಕೆಮಿಕಲ್ ಹಾಕಿದ್ರೆ ಆ ಥರ ರೈಸ್ ಬಾತ್ ಆಗುತ್ತೆ, ಟೊಮೊಟೊ ರೈಸ್ ಬಾತ್ ಆಗುತ್ತೆ, ಆ ಥರ ಎಲ್ಲ ಇದೆ ನನಗೆ ಗೊತ್ತಿಲ್ಲ. ಬಟ್ ಆ ಥರ ಎಲ್ಲ ಬಿಸ್ನೆಸ್ ಮಾಡೋದಲ್ಲ, ನ್ಯಾಚುರಲ್ಲಾಗಿ ಕಲಿಬೇಕು. ನಾವು ಯಾವುದೇ ಒಂದು ಬಿಸ್ನೆಸ್ ಆಗಲಿ, ಈಗ ನಾವು ಗೋಬಿ ಮಂಚೂರಿ ಮಾಡೋದಂತಂದರೆ ನಾನು ನ್ಯಾಚುರಲಾಗಿ ಏನು ಕೊಡಬೇಕು. ಕಸ್ಟಮರ್ಗೆ ಕೊಟ್ಟಾಗ ಅವ್ರಿಗೇನು ಅನ್ನಿಸ್ಬಾರ್ದು, ನಾಳೆಗೆ ಎಫೆಕ್ಟ್ ಆಗಬಾರ್ದು. ನನಗೆ ಹೊಟ್ಟೆ ನೋವು ಬಂತು, ಅದಾಯಿತು ಇದಾಯಿತು ಆ ಥರ ಒಂದು ಕಂಪ್ಲೇಂಟ್ಸ್ ಬರ್ದಂಗೆ ಒಳ್ಳೆ ಕ್ವಾಲಿಟಿಯಾಗಿ ಚೆನ್ನಾಗಿ ಮಾಡ್ತು ಅಂತಂದರೆ ಖಂಡಿತ ಸಕ್ಸಸ್ ಆಗುತ್ತೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನಾವು ಕಸ್ಟಮರ್ಗೆ ತೃಪ್ತಿಯಾಗಿ ಆರೋಗ್ಯಕರವಾಗಿ ಕೊಡ್ತಾಯಿದ್ದೀವಿ ಅಂತ ನಮ್ಮಲ್ಲಿ ತೃಪ್ತಿ ಇರಬೇಕು. ಈಗ ನಾವು ಅದು ಇದು ಏನೋ ಹಾಕಿ ಇರಪ್ಪ ನಾವೇ ತಿನ್ನೋಕ್ಕೆ ಆಗಲ್ಲ ಅನ್ನೋ ಥರ ಇರಬಾರ್ದು. ನಾವು ತಿನ್ನಬೇಕು, ನಾವು ತಿಂದಾಗ ನಮಗೂ ಏನೋ ಆಗದೆ ಇದ್ದಾಗ ಅವ್ರಿಗೂ ಕೊಡೋ ಥರ ಇರಬೇಕು. ನಾವು ತಿಂತೀವಿ ಅನ್ನೋ ಲೆವೆಲಲ್ಲಿ ನಾವು ಮಾಡಬೇಕು. ಇರಪ್ಪ ನಾವೇನೋ ಮಾಡ್ತೀವಿ ಟೇಸ್ಟಿಗೋಸ್ಕರ ಮಾಡಿಬಿಟ್ಟು ಅವ್ರಿಗೆ ಕೊಡೋಣ, ನಮಗೆ ದುಡ್ಡು ಬೇಕು ಅಂತ ಬಿಸ್ನೆಸ್ ಮಾಡಬಾರ್ದು. ಯಾವತ್ತಲ್ಲಿ ಕರೆಕ್ಟಾಗಿ ಈಗ ನಾವು ಅಜ್ಜಿ ತಾತಂದ್ರೆ ಏನು ಮಾಡ್ತಿದ್ರು, ಯಾವುದೋ ಒಂದು ಕೆಮಿಕಲ್ ಇಲ್ದಂಗೆ ಮಾಡ್ತಿದ್ರು. ಇವತ್ತಿಗೂ ಅಜ್ಜಿ ತಾತನ ಊಟನ ನೆನೆಸ್ಕೋತೀವಿ ನಾವು. ಅದೇನಕ್ಕೆ ಅಂತಂದರೆ ನ್ಯಾಚುರಲ್ ಆಗಿರ್ತಾಯಿತ್ತು, ಟೇಸ್ಟ್ ಹಂಗಿರ್ತಾಯಿತ್ತು. ಇವತ್ತಿಗೂ ಅದೇ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಇಲ್ಲ. ಈಗ ನೋಡಿ, ಈಗ ಗೋಬಿ ಮಂಚೂರಿಗೆ ಈಗ ಟೇಸ್ಟಿಂಗ್ ಪೌಡ್ರ್ ಹಾಕಲೇಬೇಕು ಮತ್ತು ಕಲರ್ ಹಾಕಲೇಬೇಕು ಅನ್ನೋ ಥರ ಏನಿಲ್ಲ. ಅದರಲ್ಲೇ ನಮಗೆ ಮಾಡೋ ರೀತಿ ಇದೆ, ಆಯಿತಾ. ಈಗ ಅದಕ್ಕೆ ಸೊಪ್ಪು ಐಟಮ್ ಬಳಸ್ಕೊಂಡು ಒಂಥರ ನಾಟಿ ಫುಡ್ ಥರ. ಈಗ ನೋಡಿ, ನೀವೆಲ್ಲ ಹೋದಾಗ ಚೈನೀಸ್ ಸ್ಟೈಲ್ ಬೇರೆ, ಆಯಿತಾ. ನಮ್ಮಲ್ಲಿ ನಾಟಿ ಸ್ಟೈಲ್ ಇರುತ್ತೆ. ರವಿ ಅವ್ರು ಏನೋ ಒಂಥರ ಡಿಫ್ರೆಂಟಾಗಿ ನಾಟಿ ಸ್ಟೈಲ್ ನಿಮ್ಮದು ಅಂತಾರೆ. ಚೈನೀಸ್ ಎಲ್ಲ ಇದು ಅಂದರೆ ಇಂಡಿಯನ್ ಗೋಬಿ ಮಂಚೂರಿ ಅಂತ ಹಾಕಿ ಅಂತ ಕೆಲವರು ಅಂತಿರ್ತಾರೆ. ಆದರೆ ನಾವು ಚಟ್ನಿ ಕೊಡೋದು ಮತ್ತು ನ್ಯಾಚುರಲಾಗಿ ಮಾಡೋದು ಎಲ್ಲ ನೋಡಿ. ಹಂಗೆ ಈಗ ಏನಿಲ್ಲ, ಈಗ ಕಲರ್ ಯೂಸ್ ಆಗಬೇಕು ಅಂತಂದರೆ ಮೆಣಸಿಕಾಯಿನಲ್ಲಿ ಯಾವ್ದು ಕಲರ್ ಜಾಸ್ತಿ ಬರುತ್ತೋ ಆ ಮೆಣಸಿಕಾಯಿನ ರುಬ್ಬ ಹಾಕಿದ್ರೆ ಆಯಿತು. ಮೆಣಸಿಕಾಯಿ ಹಾಕ್ಲೇಬೇಕು ಖಾರಕ್ಕೆ. ಅದ್ರ ಬದಲು ಕಲರ್ ಬರೋವಂಥದ್ದು ಮೆಣಸಿಕಾಯಿನ ತೊಗೊಂಡು ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ಆಟೋಮೆಟಿಕ್ಲಿ ಕಲರ್ ಬರುತ್ತೆ. ಸೊ ಈಗ ಟೇಸ್ಟಿಂಗು ಮತ್ತು ಅದು ಇದು ಯೂಸ್ ಮಾಡೋಕ್ಕೆ ಈಗ ಗರಂ ಮಸಾಲೆ ಅವು ಇವು ಯೂಸ್ ಮಾಡೋದ್ರ ಬದಲು ಸೊ ಪುದೀನ ಸೊಪ್ಪು, ಕರಿಬೇವು ಸೊಪ್ಪು ಒಂದು ಅಳತೆನಲ್ಲಿ ಕರೆಕ್ಟಾಗಿ ಹಾಕ್ತಾರೆ, ಆಟೋಮೆಟಿಕ್ಲಿ ಆ ಟೇಸ್ಟ್ ಕೊಡುತ್ತೆ, ಆಯಿತಾ. ಅದು ಮತ್ತು ನಾವು ಮಾಡೋ ರೀತಿ ಅಂದರೆ ಈರುಳ್ಳಿ ಜಾಸ್ತಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಹದವಾಗಿ ಹಾಕಬೇಕು. ತುಂಬಾ ಹಾಕೋಕ್ಕೆ ಹೋಗ್ಬಾರ್ದು, ಮಚ್ಚಿಟ್ಟು ಹೊಡೆಯುತ್ತೆ ಅದು. ಒಂದು ಲೈಟಾಗಿ ಹಾಕ್ತಂದ್ರೆ ಆಟೋಮೆಟಿಕ್ಲಿ ಟೇಸ್ಟ್ ಕೊಡುತ್ತೆ, ಆಯಿತಾ. ಜನರಿಗೆ ಒಂಥರ ತಿಂದಾಗ ಏನೋ ಒಂಥರ ವಾವ್ ಅನಿಸುತ್ತೆ. ತುಂಬ ಓವರು ಅನಿಸಲ್ಲ, ತುಂಬ ಇದು ಅನಿಸಲ್ಲ. ಸೊ ಆ ಥರ ಅವಾಗ ಏನಾಗುತ್ತೆ, ಕಸ್ಟಮರ್ಸ್ ಅವಾಗ ಒಬ್ಬರಿಂದ ಒಬ್ರಿಗೆ ಹೇಳ್ತಾರೆ, ಇಲ್ಲ ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಅವರು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ, ಅವ್ರು 4 ಜನಕ್ಕೆ ಅವರೊಂದು 4 ಜನಕ್ಕೆ ಹೇಳ್ತಾರೆ. ಆವಾಗ ಸ್ಪ್ರೆಡ್ ಆಗ್ತಾ ಹೋಗ್ತಿದ್ದಾಗ ಆವಾಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹಂಗೆ ನಾನು ಇವಾಗ ಬಿಸ್ನೆಸ್ ಮಾಡೋರಿಗೆ ಇವಾಗ ನಾನು ಸುಮಾರು ಜನ ಫ್ರಾಂಚೈಸಿ ಕೊಡಿ ಅಂತ ಕೇಳ್ತಾರೆ. ಫ್ರಾಂಚೈಸಿ ಕೊಡೋಕ್ಕೆ ಅಂತ ಕೇಳಿದಾಗ ನಾನು ಏನು ಹೇಳ್ತೀನಿ ಅಂದರೆ, ಸರ್ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ, ನೀವು ಗೊತ್ತಿಲ್ಲ ಅಲ್ವಾ, ನಾನು ಹೇಳ್ಕೊಡ್ತೀನಿ, ನೀವು ನಿಂತ್ಕೊಂಡು ಮಾಡೋಕ್ಕೆ ರೆಡಿ ಇರಬೇಕು. ನಾನು ಹೇಳೋದೇನೆಂದರೆ, ಅವರು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ನಾನು ಹೇಳೋದು, ಇನ್ನು ಫ್ರಾಂಚೈಸಿ ಕೊಡಲಿ ಇನ್ನೊಂದು ಕೊಡಲಿ, ಅವ್ರು ಓನ್ ಬಿಸ್ನೆಸ್ ಥರನೇ. ಓನ್ ಬಿಸ್ನೆಸ್ ಮಾಡಬೇಕು ಅಂತಂದರೆ ಅವ್ರು ಕಲ್ತಿರಬೇಕು, ಅವ್ರ ಜೊತೆಗೆ ಒಂದು ಹುಡುಗನ ಇಟ್ಕೊಂಡು ಮಾಡಬೇಕು. ಹಂಗಿದ್ರೆ ಮಾತ್ರ ಫುಡ್ ಲೈನ್ಗೆ ಬರಬೇಕು. ಇಲ್ಲಾಂದರೆ ಫುಡ್ ಲೈನಿಗೆ ಬರೋದು ವೇಸ್ಟು, ಬೇರೆಯವ್ರು ನಂಬ್ಕೊಂಡು ಫುಡ್ ಲೈನಿಗೆ ಬರೋದು ವೇಸ್ಟು. ಮತ್ತು ಇದರಿಂದ ನೀವು ಆ ಥರ ನೀವು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಹೋದರೆ ಇವತ್ತು ಯಾವುದೋ ಲೆವೆಲ್ಗೆ ಹೋಗ್ಬೋದು. ಫುಡ್ ಡಿಪಾರ್ಟ್ಮೆಂಟಲ್ಲಿ ಮಾರ್ಜಿನ್ ಚೆನ್ನಾಗಿದೆ, ಆಯಿತಾ. ಎಲ್ಲದ್ರಲ್ಲೂ ಅಷ್ಟೇ, ಒಂದು ಅನ್ನ ಸಾಂಬಾರು ಇರ್ಬೋದು, ಯಾವುದ್ರಲ್ಲೇ ಇರ್ಬೋದು. ಫುಡ್ ಬಿಸ್ನೆಸ್ಸಲ್ಲಿ ಮಾರ್ಜಿನ್ ಚೆನ್ನಾಗಿದೆ ಮತ್ತು ತೃಪ್ತಿ ಇದೆ. ಯಾಕಂದರೆ ನೀವು ಯಾವ ಬಿಸ್ನೆಸ್ಸಲ್ಲೂ ತೃಪ್ತಿ ಪಡ್ಸೋಕ್ಕಾಗಲ್ಲ. ಈಗ ನೀವು ಯಾವುದೋ ಒಂದು ಕೊಡ್ತೀರಿ, ಏನೇ ಡಿಸ್ಕೌಂಟ್ ಕೊಟ್ಟರು ಅದು ತೃಪ್ತಿ ಬರಲ್ಲ ಅವ್ರಿಗೆ, ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತಾರೆ, ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ. ಫುಡ್ ಬಿಸ್ನೆಸ್ಸಲ್ಲಿ ಹಂಗಲ್ಲ, ಸಂಪೂರ್ಣವಾಗಿ ಹೊಟ್ಟೆ ತುಂಬ ಟೇಸ್ಟಾಗಿ ಕೊಟ್ಬಿಟ್ರೆ ಓ ಸೂಪರಪ್ಪ ಸಮಾಧಾನ ಅನಿಸುತ್ತೆ. ಆ ಸಮಾಧಾನಕರ ಬಿಸ್ನೆಸ್ ಅಂದರೆ ಫುಡ್ ಬಿಸ್ನೆಸ್ಸು. ಆ ಫುಡ್ ಬಿಸ್ನೆಸ್ಸ ಕ್ಲೀನಾಗಿ ಮಾಡೋ ಕೆಲಸನೂ ನೀಟಾಗಿ ಮಾಡಿ, ಅಂದರೆ ಹೈಜಿನಿಕ್ಕಾಗಿ ಮಾಡಿ, ಅವು ಬಳಸೋ ಐಟಮು ಅಷ್ಟೇ ಒಳ್ಳೆ ಕ್ವಾಲಿಟಿ ಐಟಮ್ ಬಳಸಬೇಕು, ಆವಾಗ ಆಟೋಮೆಟಿಕ್ಲಿ ಟೇಸ್ಟ್ ಬರುತ್ತೆ. ಆಮೇಲೆ ಅವ್ರು ಮಾಡೋ ರೀತಿಯೂ ಅಷ್ಟೇ ಕ್ಲೀನಾಗಿ ಮಾಡ್ತು ಅಂತಂದರೆ ಜನರು ಪ್ರತಿಯೊಬ್ಬರು ಅದೆಲ್ಲ ಅಬ್ಸರ್ವ್ ಮಾಡ್ತಾಯಿರ್ತಾರೆ. ಬಂದಾಗ ಸುಮ್ಮನೆ ಇರೋಲ್ಲ, ಜನ ಸುತ್ತ ಎಲ್ಲ ಅಬ್ಸರ್ವ್ ಮಾಡ್ತಾಯಿರ್ತಾರೆ. ನಾವು ಕ್ಲೀನಾಗಿ ಮಾಡ್ತು ಅಂತಂದರೆ ಅವ್ರಿಗೂ ಏನೂ ಅನಿಸಿಲ್ಲ ಅಂದರೆ 100% ಬಿಸ್ನೆಸ್ ಆಗುತ್ತೆ. ಆಮೇಲೆ ಬಿಸ್ನೆಸ್ಸಲ್ಲಿ ತುಂಬಾ ಏನು ನಾವು ಇದು ಮಾಡಬೇಕು ಅನ್ನೋ ಥರ ಏನಿಲ್ಲ, ತುಂಬ ಬಂಡವಾಳ ಹಾಕ್ಬಿಟ್ಟು ಮಾಡಬೇಕು ಅದೆಲ್ಲ ಏನಿಲ್ಲ. ಟೆಕ್ನಿಕ್ ಇರಬೇಕು, ಒಂದು ಮಾಡೋ ಶಕ್ತಿ ಇರಬೇಕು, ಒಂದು ಸಪೋರ್ಟಿಂಗ್ ಯಾರನ್ನಾರ ತಗೊಂಡು ಸ್ಟಾರ್ಟ್ ಮಾಡಬೇಕು.
ಸ್ಟಾರ್ಟ್ ಮಾಡಿದಾಗ ಮತ್ತು ಅದೇ ಲೆವೆಲಲ್ಲಿ ಇರಬಾರ್ದು. ಜನ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಂತಂದಾಗ ನಾವು ದೊಡ್ಡದಾಗಿ ಮಾಡ್ತಾ ಹೋಗ್ಬೇಕು. ದೊಡ್ಡದಾಗಿ ಮಾಡ್ತಾ ಹೋದಾಗಲೇ ಬೆಳೆಯೋದು. ಆಮೇಲೆ ನಾವು ಬೆಳೆದು ಈಗ ದುಡ್ಡಿದೆ ಅಂತ ಹೇಳ್ಬಿಟ್ಟು ನಾವು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ. ಸಣ್ಣದಾಗಿ ಈಗ ನಾವು ಏನು ಮಾಡ್ತಾಯಿದ್ದೀವಿ ಬಿಸ್ನೆಸ್, ಇವಾಗ ನಾವು ಒಂದು ಗೋಬಿ ಅಂಗಡಿ ಮಾಡ್ತೀನಿ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ, ಒಂದರಲ್ಲೇ ಇರಬಾರ್ದು. ಅದನ್ನ ಯಾವುದೋ ಡೆಡ್ ಅಮೌಂಟ್ಗೆ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ಈಗ ಇನ್ನೊಬ್ಬರು ಯಾರೋ ಒಬ್ಬರು ಮಾಡೋರು ಇದ್ದಾರೆ ಅಂತಂದಾಗ ಇನ್ನೊಂದು ಅಂಗಡಿ ಮಾಡಿದಾಗ ಆ ದುಡ್ಡು ಈ ದುಡ್ಡು ಎರಡು ಪ್ಲಸ್ ಆಗುತ್ತೆ. ಮತ್ತು ಇನ್ನೂ ಒಬ್ರು ಇದ್ದಾರೆ, ಯಾರೋ ನಂಬಿಕೆ ಅಷ್ಟು ಚೆನ್ನಾಗಿ ಮಾಡೋರು ಇದ್ದಾರೆ ಅಂದಾಗ ಇನ್ನೊಬ್ಬರು ಇಟ್ಕೊಂಡು ಮಾಡ್ಬೋದು. ಆ 3 ಜನ ಚೆನ್ನಾಗಿದ್ದಾರೆ ಅನ್ನೋದ್ರ ಮಾತ್ರ ನಾವು ಮಾಡ್ತಾ ಹೋಗಬೇಕು. ಅದರಲ್ಲಿ ಯಾವ್ದಾರ ಒಂದು ಸರಿ ಮಾಡ್ತಾ ಇಲ್ಲ ಅಂದರೆ ಅದನ್ನು ಪಟ್ಟಂತ ನಿಲ್ಲಿಸ್ಬೇಕು. ನಾವೇನಂದರೆ ಬಿಡು ದುಡ್ಡು ಬರ್ತಾ ಇದೆಯಲ್ಲ ಅಂತೇಳಿ ನಾವು ಕಂಟಿನ್ಯೂ ಮಾಡೋದಲ್ಲ. ಅದು ಕಂಟಿನ್ಯೂ ಮಾಡ್ತು ಅಂತಂದರೆ ಏನಾಗುತ್ತೆ, ಯಾವ್ದಾರ ಒಂದು ಅಂಗಡಿಲಿ ಮೈನಸ್ ಆಗ್ತಾ ಹೋಗ್ಬಿಡುತ್ತೆ, ಇಡೀ ಹೆಸರು ಕೆಟ್ಟೋಗುತ್ತೆ. ಸೊ ಹಂಗೆ ಈಗ ನಾನು ಹೆಚ್ಚು ಕಡಿಮೆ ಸುಮಾರು ಬ್ರಾಂಚ್ ಮಾಡ್ಬೋದಿತ್ತು. ಸೊ ಏನಕ್ಕೆ ಅದು ಮಾಡ್ತಾ ಇಲ್ಲ ಅಂದರೆ ನನಗೆ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಮಾಡೋದು. ಈಗ ನನಗೆ 3 ಅಂಗಡಿ ಮಾಡಿದ್ದೀವಿ ನಾವೀಗ, ಇಲ್ಲೊಂದು ಮತ್ತು ಅಲ್ಲೊಂದು ಮತ್ತು RR ನಗರಲ್ಲೊಂದು. RR ನಗರಲ್ಲಿ ನಮ್ಮ ಅಕ್ಕನ ಮಗ ಮೇಂಟೈನ್ ಮಾಡ್ತಾರೆ, ನೀಟಾಗಿ ಮೇಂಟೈನ್ ಮಾಡ್ತಾರೆ. ಅವನು ಸಣ್ಣದ್ರಿಂದನೂ ಟ್ರೈನಿಂಗ್ ಕೊಟ್ಟಿದ್ದಾನೆ. ಸಣ್ಣದ್ರಿಂದ ಅಂದರೆ ಸ್ಟಾರ್ಟಿಂಗಿಂದ ನಾವು ಏನು ಗೋಬಿ ಬಿಡೋದ್ರಿಂದ ಹಿಡಿದು ಅಲ್ಲಿಂದನೇ ಟ್ರೈನಿಂಗ್ ಕೊಟ್ಟಿದ್ದೀನಿ ನನಗೆ. ಅವನೇ ಬಿಡ್ತಾನೆ, ಅವನೇ ಮಾಡ್ತಾನೆ, ಇದು ಮಾಡ್ತಾನೆ. ಸೊ ಸುಮಾರು ಈಗ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು 4-5 ಜನ ಅವರೇ ಮಾಡ್ತಾರೆ. ಬಟ್ ಯಾರು ಇಲ್ಲಾಂದ್ರೆ ಅವರೊಬ್ಬರೇ ಮಾಡ್ತಾರೆ. ಯಾಕಂದರೆ ಯಾರು ಇಲ್ಲದೆ ಇರೋ ಅವರೊಬ್ಬರೇ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಕಸ್ಟಮರ್ಗೆ ಸ್ವಲ್ಪ ಪಾರ್ಸಲ್ ತೊಳಿಸ್ತಾರೆ ಅಂತ ಹೇಳ್ಬಿಟ್ಟು ಪಾರ್ಸಲ್ ಪಾಪ ಕಸ್ಟಮರ್ ಮಾಡ್ಕೊತಾರೆ. ಸೊ ಚೆನ್ನಾಗಿ ಕೊಟ್ಟಾಗ ಕಸ್ಟಮರೇ ಪಾಪ ಪಾರ್ಸಲ್ ಮಾಡ್ಕೊಳ್ಳೋದು ಮತ್ತು ಬ್ರೆಡ್ ಅದು ಸಪೋರ್ಟ್ ಮಾಡಿಬಿಡ್ತಾರೆ. ಹಂಗೆ ನಾವು ಚೆನ್ನಾಗಿ ಮಾಡಬೇಕು. ಸೊ ನಾವು ಮಾಡೋ ಥರ ಆಗಬೇಕು. ಆವಾಗಲೇ ನಾವು ಆಟೋಮೆಟಿಕ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಬಿಸ್ನೆಸ್ಸಲ್ಲಿ ಹಂಗೆ ಕಮ್ಮಿ ಇನ್ವೆಸ್ಟ್ಮೆಂಟ್ ತುಂಬ ಏನೋ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ಕಮ್ಮಿ ಇನ್ವೆಸ್ಟ್ಮೆಂಟೆಲ್ಲ ಮಾಡ್ಬೋದು ಆ ಥರ. ಆಮೇಲೆ ಹೇಳಿಲ್ವ, ಹೈಜೆನಿಕ್ಕಾಗಿ ಮಾಡಬೇಕು. ಆಮೇಲೆ ಒಳ್ಳೆ ಟೇಸ್ಟ್ ಕೊಡಬೇಕು. ಜಾಸ್ತಿ ಕೆಮಿಕಲ್ ಯೂಸ್ ಮಾಡಬಾರ್ದು. ನ್ಯಾಚುರಲ್ ಆಗಿ ಮಾಡ್ತು ಅಂತಂದರೆ ನೀವೇನೇ ಬಿಸ್ನೆಸ್, ಫುಡ್ ಬಿಸ್ನೆಸ್ 100% ಸಕ್ಸಸ್ ಮಾಡ್ಬೋದು. ಇವತ್ತು ಜನ ಕೇಳ್ತಾ ಇದ್ದಾರೆ. ಜನರಿಗೆ ಇವಾಗ ಏನಾಗಿದೆ, ಕೋವಿಡ್ ಆದಮೇಲೆ ತುಂಬ ಅವ್ರಿಗೆ ಇವಾಗ ಲೈಫಲ್ಲಿ ಏನಿಲ್ಲಪ್ಪ, ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿರಬೇಕು ಅನ್ನೋ ಥರ ಇದು. ಹೊಟ್ಟೆ ತುಂಬ ತಿಂದು ಚೆನ್ನಾಗಿರ್ಬೇಕು ಅನ್ನೋರಿಗೆ ಆರೋಗ್ಯಕರವಾಗಿ ಫುಡ್ ಕೊಡ್ತು ಅಂತಂದರೆ 100% ನೀವು 20 ಕಿಲೋಮೀಟರ್ ಅಲ್ಲ 30 ಕಿಲೋಮೀಟ್ರಿಂದ ಹುಡ್ಕೊಂಬರ್ತಾರೆ. ಒಬ್ಬರು ವಾರ ಬರ್ತಾರೆ, ಮಂಡ್ಯದಿಂದ ಬರ್ತಾರೆ ನಮಗೆ. ಅಲ್ಲಿಂದನೇ ಫೋನ್ ಮಾಡ್ಕೊಂಡು, ಸರ್ ಅಂಗಡಿ ಹಾಕಿದ್ರೆ ಇವತ್ತು ಅಂತ ಒಂದು ಫುಲ್ ಟೀಮ್ ಬರುತ್ತೆ, ಸುನಿಲ್ ಅಂತ. ಅವ್ರು ಅಲ್ಲಿಂದ ಬರ್ತಾರೆ. ಅಲ್ಲಿಂದ ಬಂದು ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಖುಷಿಯಾಗಿ ಇಲ್ಲಿಂದ ಪಾಪ ವಾಪಸ್ ಹೋಗ್ತಾರೆ. ಲೆಕ್ಕ ಹಾಕ್ಕೊಳ್ಳಿ. ಅಂದರೆ ನಾನು ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳಿದ್ರೆ. ಅಂಥವ್ರು ಎಷ್ಟೊಂದು ಜನ ಬರೋರಿದ್ದಾರೆ. ಕೆಲವ್ರು ಹೇಳ್ತಿರ್ತಾರೆ ಅಲ್ಲಿಂದ ಬಂದ್ವಿ ಸರ್, ಇಲ್ಲಿಂದ ಬಂದ್ವಿ ಅಂತ ಹೇಳ್ತಿರ್ತಾರೆ. ಮತ್ತು ಔಟ್ಸೈಡಿಂದ ಬಂದು ಈ ಫಾರಿನಲ್ಲಿ ಇರೋರಲ್ಲ ಸರ್, ಅಲ್ಲೆಲ್ಲ ಅಲ್ಲಿದ್ವಿ, ಅಲ್ಲಿ ನಿಮ್ಮನ್ನು ನೋಡಿ ನಿಮ್ಮದು ಹಳೆ ರುಚಿ ನೋಡಿ ನಮಗೆ ಅದು ಇಲ್ಲೆಲ್ಲ ಹುಡುಕ್ತಾ ಇದ್ದು ಸಿಗ್ತಾ ಇರಲಿಲ್ಲ, ಬಟ್ ಇವತ್ತು ನಿಮ್ಮಲ್ಲಿ ತಿಂದೇ ಹೋಗ್ಬೇಕು ಅನ್ನೋ ಥರ ಬಂದು ತಿಂದ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತಾರೆ. ಆ ಥರ ಎಲ್ಲ ಇದೆ. ಆ ಥರ ಎಲ್ಲ ನಾವು ಮಾಡಬೇಕು ಅಂತಂದರೆ ಪ್ರಾಮಾಣಿಕವಾಗಿ ಮಾಡಬೇಕು. ಆಮೇಲೆ ನಮ್ಮ ಮನ್ಸಿಗೆ ಒಪ್ಪೋ ಥರ ಮಾಡಬೇಕು. ಇವಾಗೇನೋ ಇವತ್ತೇನೋ ಯಾವುದೋ ಒಂದು ಲೋಕಲ್ ಐಟಮ್ ತಂದ್ಬಿಟ್ಟು ಲೋಕಲ್ ತರಕಾರಿ ತಗೊಂಡು ಮಾಡೋದಲ್ಲ. ಯಾವತ್ತೇ ಆಗಲಿ ಯಾವಲ್ಲೆಲ್ಲ ಐಟಮ್ ಚೆನ್ನಾಗಿರೋ ತರಬೇಕು. ದೇವ್ರ ಮೆಚ್ಚೋ ಕೆಲಸ ಮಾಡ್ತು ಅಂತಂದರೆ ದೇವ್ರು ನಮ್ಮನ್ನು ಕೈ ಹಿಡಿದೇ ಹೇಳ್ತಾನೆ. ನಾವು ಯಾವಾಗ ದೇವ್ರ ಮೆಚ್ಚೋ ಕೆಲಸ ಅಲ್ಲ ಬಿಡು, ನಾವು ಬರೀ ಜನ ಮೆಚ್ಚೋ ಕೆಲಸ ಕಲರ್ಫುಲ್ಲಾಗಿ ಮಾಡ್ತೀವಿ ಅಂತಂದರೆ ಸಕ್ಸಸ್ ಆಗೋಲ್ಲ. ದೇವ್ರು ನೋಡ್ತಾ ಇರ್ತಾನೆ, ದೇವ್ರು ಹಾಕೊಂಡು ಎಳಿತಾ ಇರ್ತಾನೆ, ಬಾಯ್ ನಿನಗೆ ಎಲ್ಲಿ ಮಾಡ್ಬೇಕು ಮಾಡ್ತೀನಿ ಅಂತ. ಯಾವತ್ತೇ ಆಗಲಿ ಪ್ರಾಮಾಣಿಕವಾಗಿ ನೀಟಾಗಿ ನಮ್ಮ ಮನ್ಸಿಗೆ ಒಪ್ಪೋ ಕೆಲಸ ಮಾಡ್ತು ಅಂತಾರೆ 100% ಸಕ್ಸಸ್ ಆಗ್ತಾರೆ. ಒಂದು ಆಮೇಲೆ ತುಂಬ ಏನೋ ನಾವು ಇರಪ್ಪ ನಾವು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇನಿಲ್ಲ, ಮತ್ತು ಇಷ್ಟೇ ಬಂಡವಾಳ ಹಾಕಿ ಮಾಡಬೇಕು ಅಂತೇನಿಲ್ಲ. ಸ್ಟಾರ್ಟಿಂಗ್ ಸಣ್ಣ ಬಿಸ್ನೆಸ್ಸಿಂದ ಶುರು ಮಾಡಿದ್ರೆ ಆಟೋಮೆಟಿಕ್ಲಿ ಒಂದು ದೊಡ್ಡ ಬಿಸ್ನೆಸ್ಗೆ ಖಂಡಿತ ಪ್ರಾಮಾಣಿಕತೆ ಇದ್ರೆ ಹೇಳ್ಕೊಂಡು ಹೋಗಿ ಹೋಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.